ಸೇರಿ ಕೊಪ್ಪ ಬಂದ್ ಮಾಡೋದೆ ಅಂತ ಇನ್ಫಾರ್ಮೇಷನ್ ಇತ್ತು. ಯಾಕೆ ಬಂದೆ ಅಂದರೆ ನಾನು ನಾಳೆ ವ್ಯಾಪಾರ ಮಾಡೋಣ, ಒಂದು 9 ಗಂಟೆ ತನಕ ಇರುತ್ತೆ ವ್ಯಾಪಾರ, ಆಮೇಲೆ ಬೇಕಾದ್ರೆ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಸುಮಾರು ಜನ ಹೇಳಿದರು ನನಗೆ. ಅದಕ್ಕೋಸ್ಕರ ಬಂದು ಹಾಕಿದ್ದೆ. ನಾನು ಕರೆ ಕೊಟ್ಟಿದ್ದಾರೆ, ಮೈಕಲ್ ಅನೌನ್ಸ್ ಮಾಡಿದ್ದಾರೆ, ಮತ್ತೆ ಎಲ್ಲಾ ಕಡೆ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ನನ್ನ ಹತ್ರ ವಾಟ್ಸಪ್ ಇಲ್ಲ ಸರ್, ಈ ಮೊಬೈಲ್ ಯೂಸ್ ಮಾಡೋದು ನಾನು. ಸರ್ ವಾಟ್ಸಪ್ ಇಲ್ಲ, ನಾನು ಇದು ಈ ಮೊಬೈಲ್ ಯೂಸ್ ಮಾಡೋದು. ಸರ್ ಚಿಕ್ಕಮಂಗ್ಳೂರಿಂದ ಬರೋದು ಸರ್ ನಾನು. ನಿಮಗೆ ಏನು ಇನ್ಫಾರ್ಮೇಶನ್ ಇರಲಿಲ್ಲ, ಇಷ್ಟು ಪೊಲೀಸ್ ಬಂದಿದಾರಲ್ಲ, ಚಿಕ್ಕಮಂಗ್ಳೂರಿಂದ SP ಎಲ್ಲ ಸೇರಿ ಪೊಲೀಸ್ ಬಂದಿದಾರಲ್ಲ, ಮಾಹಿತಿ ಇರಲಿಲ್ವಾ? ಮಾಹಿತಿ ಶೃಂಗೇರಿ ಕ್ಷೇತ್ರ ಸರ್ 3 NR ಪುರ, ಶೃಂಗೇರಿ, ಕೊಪ್ಪ ಎಲ್ಲ ಬಂದಿದೆ. 9 ಗಂಟೆ ಮೇಲೆ ಬಂದು ಅಂತ ಹೇಳಿದ್ರು ಸರ್. ಇಲ್ಲ ಸರ್, ಅದರಲ್ಲಿ ಬಂದಿರಲಿಲ್ಲ. ಯಾಕೆ ಎಲ್ಲ ಲೀಡರ್ಗಳನ್ನೂ ನಾನು ಕೇಳ್ಕೊಂಡೆ ಬಂದಿದ್ದು. 9ರಿಂದ ಮೇಲ್ಗಡೆ ಬಂದು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಸುರಿದಿದ್ದು ಅಷ್ಟೇ ಸರ್. ರೈತರ ಪರವಾಗಿ ನಾನು ರೈತರ ಪರವಾಗಿ ಸರ್. ನಮ್ಮ ರೈತರುಗಳಿಗೆ ಏನಾದರೂ ಅದಕ್ಕೋಸ್ಕರ ರೈತರಿಗೋಸ್ಕರ ನೋಡಿ ಸರ್ 1000 ಬಾಟ್ಲು ನೀರು ತಂದಿದ್ದೀನಿ. ಯಾಕೆಂದರೆ ರೈತರುಗಳಿಗೆ ಕೊಡೋಕ್ಕೆ, ನಾನು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಅಷ್ಟೇ. ನಾನು ಅವ್ರಿಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ನೋಡಿ ಸರ್ 1000 ಬಾಟ್ಲು ನೀರಿದೆ, ಅಲ್ಲೇ ಇಟ್ಕೊಳ್ಳಿ, ಹಿಡೀರಿ. ಯಾಕೆಂದರೆ ಅವ್ರಿಗೂ ಸಪೋರ್ಟ್ ಮಾಡಿ ನಾನು ಅವ್ರ ಕಡೆ ಅವರಿಗೂ ನಾನು ಕೃತಜ್ಞತೆ ಹೇಳೋಕ್ಕೆ ಬಂದ್ ಮಾಡೋದು ಭಾರಿ ಒಳ್ಳೆಯದು ಸರ್. ಅದಕ್ಕೋಸ್ಕರ ನಂದು ಇದೆ, ಸಪೋರ್ಟ್ ಇದೆ ಅಂತ. ನೀವು ತಂದಿರೋ ತರಕಾರಿ ಏನು ಮಾಡ್ತೀರಾ ಸರ್? ಇರಾಗುತ್ತೆ ನೋಡಿ, ರೈತರಿದ್ರೇನೆ ತರಕಾರಿ ಬೆಳೆ. ಹೌದು ಸರ್, ಕರೆಕ್ಟ್. ಏನಕ್ಕೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ರೈತರಿಗೆ ಸಮಸ್ಯೆ ಆಗಿದ್ದಕ್ಕೆ ಕರೆ ಕೊಟ್ಟಿದ್ದಾರೆ. ಹೌದು. ಅವಾಗ ನಾವು ರೈತರಿಗೆ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಸರ್ ನೋಡಿ, ನಮ್ಮ ರೈತರಿಗೋಸ್ಕರ ನಾನು ನಂದು ಸಪೋರ್ಟ್ ಏನಾರ ಒಂದು ಹಳ್ಳಿಲಿ ಸೇವೆ ಮಾಡೋಣ ಅಂತಲೂ ಅದನ್ನು ಮಾಡಿದ್ದೀನಿ. ನಾನು ತೊಂದರೆ ಕೊಡಬೇಕು ಅಂತ ಇಲ್ಲ, ಇದನ್ನು ನಾನು ವ್ಯಾಪಾರನೂ ಮಾಡಲ್ಲ, 1 kgನೂ ಕೊಡಲ್ಲ ಸರ್ ಇದರಲ್ಲಿ. ಅಂದರೆ ನೀವು ಈಗ ತಂದಿರೋ ತರಕಾರಿ ಹಾಳಾಗುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ 9 ಗಂಟೆವರೆಗೆ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ರ? ಇಲ್ಲ ಸರ್, ಇಲ್ಲಿ ಹಾಸ್ಟೆಲ್ಲು ಅದು ಇದು ತೊಗೊಂಡೋಗ್ತಾರೆ, ಅವರೇ ಪ್ರಾಬ್ಲಮ್ ಆಗುತ್ತೆ, ಮಕ್ಕಳಿಗೆಲ್ಲ ಕಮ್ಮಿಗೆ ತರಕಾರಿ ಸಿಗುತ್ತೆ ಅಂತ ಬರೋರು. ಅದಕ್ಕೋಸ್ಕರ ನಾನು ಹಾಕಿದ್ದೆ. 7 ಗಂಟೆಗೆ ಬಂದ್ಬಿಟ್ಟು ಇವರು 6 ಗಂಟೆಗೆ ಬಂದು ನನಗೆ ತೊಂದರೆ ಕೊಟ್ಟು ಇವರು ಅಂಗಡಿಯವರೆಲ್ಲ ಕೆಟ್ಟದಂಗೆ ನಿಲ್ಲಿಸಿ, ಒಬ್ಬ ರೈತಂಗೆ ನಂದೇ ಟೊಮೊಟೊ ಬೆಳೆದೀನಿ, ನಂದೇ ಬೀನ್ಸ್ ಇದೆ, ನನಗೆ ನಿಲ್ಲಿಸಿ ಇವರೆಲ್ಲ ಬಂದ್ ಮಾಡಿಸಿದ್ದಾರೆ ಸರ್. ಧನ್ಯವಾದ ಸರ್. ನಿಮ್ಮ ಸ್ಥಳೀಯ ತರಕಾರಿ ವ್ಯಾಪಾರಿಗಳಾದ ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ? ಇದ್ರ ಬಗ್ಗೆ ಹೇಳೋದಾದರೆ 3 ದಿನಗಳ ಮುಂಚೆ ಅವರಿಗೆ ಮಾಹಿತಿ ಕೊಟ್ಟಿದ್ದರು ರೈತರ ಮುಖಂಡರು ಫೋನ್ ಮುಖಾಂತರ ಈ ಥರ ಬಂದಿದೆ, ನೀವು ಸಹಕರಿಸಬೇಕು, ಬರಬಾರ್ದು ಅಂತೇಳಿ. ನಮಗೆಲ್ಲ ಬಂದ್ ಮಾಡಲಿಕ್ಕೆ ಹೇಳಿದರು, ನಾವು ಬಂದ್ ಮಾಡಿದ್ವಿ. ಅವರು ಓಪನ್ ಮಾಡಿರೋದ್ರಿಂದ ನಾವು ಸ್ಥಳೀಯ ಮುಖಂಡರಿಗೆ ಮಾಹಿತಿ ಕೊಟ್ವಿ. ಸ್ಥಳೀಯ ಮುಖಂಡರು ಬಂದು ಅವರಿಗೆ ಜೋರು ಮಾಡಿ ಬಂದ್ ಮಾಡಿಸಿದ್ದಾರೆ. ನಾವು ತರಕಾರಿ ಅಂಗಡಿಯವರು ಬಂದ್ ಮಾಡಿಸಿರೋದಲ್ಲ, ನಾವು ನಮಗೆ ಬಂದ್ ಮಾಡಿಸಿದ್ರಲ್ಲ, ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ, ನಮಗೂ ಕೊಡಿ ಅಂತೇಳಿ ಕೇಳ್ಕೊಂಡ್ವಿ. ಅದಕ್ಕೆ ಸ್ಥಳೀಯ ಮುಖಂಡರು, ರೈತ ಮುಖಂಡರು ಬಂದು ಅವರಿಗೆ ಬಂದ್ ಮಾಡಿ ಅಂತ ಹೇಳಿದರು. ಅವರು 20 ರೂಪಾಯಿಗೆ ಮಾರಲಿ, ಫ್ರೀ ಕೊಟ್ಟು ಹೋಗಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಇಡೀ ಊರಿನವರು ಬಂದಿಗೆ ಸಹಕಾರ ಕೊಟ್ಟಿರಬೇಕಾದ್ರೆ ಹೊರಗಡೆಯವರು ಬಂದು ಮಾರೋದು ಎಷ್ಟು ಸರಿ? ಅಂದರೆ ನೀವು ಹೇಳ್ತಾ ಇರೋದು, ಇಲ್ಲಿ ಕೊಪ್ಪದಲ್ಲಿರೋರು ನಾವೆಲ್ಲರೂ ತರಕಾರಿನ ನಾವು ಇವತ್ತು ಹಾಕಿರೋ ತರಕಾರಿ ವೇಸ್ಟ್ ಆಗುತ್ತೆ. ನಮ್ಮದು ತರಕಾರಿ ವೇಸ್ಟ್ ಆಗುತ್ತೆ. ನಮ್ಮ ಕೊಪ್ಪದಲ್ಲಿರೋ ಎಲ್ಲ ವ್ಯಾಪಾರಸ್ಥರು ತರಕಾರಿ ವ್ಯಾಪಾರ ಹಾಳಾಗುತ್ತೆ. ನಾವು ಸ್ಥಳೀಯ ರೈತರಿಗೆ ಬೆಂಬಲ ಕೊಡಬೇಕಂತೇಳಿ ಬಂದ್ ಮಾಡಿದ್ದೀವಿ. ಅದು ಬಿಟ್ಟು ಹೊರಗಡೆಯವರು ಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಊರು ಮನೆಯವರಿಗೆ ನಷ್ಟ ಉಂಟು ಮಾಡೋದು ಎಷ್ಟು ಸರಿ? ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ? ನಾವು ಪ್ರತಿದಿನ ಅದೇ ದರದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಏನು ಹೊಸದಾಗಿ ಅವರೇನಾದರೂ ವಾರದಲ್ಲಿ ಒಂದಿನ ಏನೋ ಬಂದು ಕೊಡ್ತಾ ಇಲ್ಲ. ನಾವು ಪ್ರತಿದಿನವೂ ಅದೇ ದರದಲ್ಲಿ ಕೊಡ್ತಾಯಿದ್ದೀವಿ. ನಾವು ಟೊಮೊಟೊ ಹಣ್ಣು 20 ರೂಪಾಯಿ ಕೊಡ್ತಾಯಿದ್ದೀವಿ, ಬೀನ್ಸ್ ಎಲ್ಲ 40 ರೂಪಾಯಿ ಪ್ರತಿ ತರಕಾರಿ 40 ರೂಪಾಯಿಗೆ ಕೊಡ್ತಾಯಿದ್ದೀವಿ. ನಾವೇನು ಜಾಸ್ತಿ ದರದಲ್ಲೇನು ಮಾರ್ತಾ ಇಲ್ಲ. ಇದು ಇವರಿಗೆ ಸ್ಥಳೀಯರು ಸಪೋರ್ಟ್ ಏನಾದರೂ ಮಾಡ್ತಾ ಇದ್ದಾರೆ? ಸ್ಥಳೀಯರ ಸಹಕಾರ ತುಂಬ ಇದೆ ಸರ್. ಇಲ್ಲಿ ಸ್ಥಳೀಯರ ಸಹಕಾರ ತುಂಬ ಇದೆ. ಯಾಕೆಂದರೆ ಊರು ಮನೆಯವರಿಗೆ ಸಹಕಾರ ಕೊಡ್ತಾ ಇಲ್ಲ, ಸ್ಥಳೀಯರು ಹೊರಗಡೆಯವರಿಗೆ ಸಹಕಾರ ಮಾಡ್ತಾರೆ. ಊರು ಮನೆಯವರಿಗೆ ಸಹಕಾರ ಕೊಡದೆ ಹೊರಗಡೆ ಅವ್ರಿಗೆ ಕೊಟ್ಟು ಊರು ಮನೆಯವ್ರನ್ನ ಎದುರು ಹಾಕ್ಕೊಂಡು ನಾವು ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದ? ಅಂದರೆ ನೀವು ಹೇಳ್ತಾ ಇರೋದು, ಅವರು ಬೀದಿ ಬದಿ ವ್ಯಾಪಾರ ಶನಿವಾರ ಒಂದು ದಿನ ಬಂದು ಕೊಡ್ತಾರೆ, ನಾವು ಪ್ರತಿದಿನ ಕೊಡ್ತಾ ಇದ್ದೀವಿ. ಪಟ್ಟಣ ಪಂಚಾಯತಿಗೆ ಟ್ಯಾಕ್ಸ್ ಅನ್ನೆಲ್ಲ ಕಟ್ಟಿ ಪ್ರತಿದಿನ ವ್ಯಾಪಾರ ಮಾಡ್ತೀವಿ, ಆದರೆ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಹೇಳಿದರೆ ಈಗ ತರಕಾರಿ ವ್ಯಾಪಾರ ಆಗಲಿ, ಹಣ್ಣಿನ ವ್ಯಾಪಾರ ಆಗಲಿ, ಈಗ ನಮಗೆ ಬಂದು ಮಾಡಬೇಕು ಅಂದಾಗ ನಾವೆಲ್ಲ ಬಂದ್ ಮಾಡಿದ್ದೀವಿ. ಬಂದ್ ಮಾಡಿ ನಾವು ಅಂಗಡಿಗಳು ಎಲ್ಲ ಮಾತಾಡಿಕೊಂಡು ನಿನ್ನೆ ರಾತ್ರಿ ಮಾತಾಡಿ ಎಲ್ಲ ಬಂದ್ ಮಾಡಿದ್ದೀವಿ. ಬಂದ್ ಮಾಡಿದ ಮೇಲೆ ತರಕಾರಿ ವ್ಯಾಪಾರಗಳು ಬೇರೆ ಊರಿಂದ ಬಂದು ಇಲ್ಲಿ ಎಲ್ಲರೂ ತರಕಾರಿ ಅಂಗಡಿ ಬಂದ್ ಮಾಡಿದಾಗ, ಹಣ್ಣಿನ ವ್ಯಾಪಾರ ಮಾಡಿ ಬಂದ್ ಮಾಡಿದಾಗ ಅವ್ರು ಮಾಡೋದು ತಪ್ಪೇ ಅದು. ನಾವು ರೈತರು ಈಗ ಬಂದ್ ಮಾಡಿ ಅಂದಾಗ ಅವ್ರಿಗೋಸ್ಕರ ನಾವು ಬಂದ್ ಮಾಡಿದ್ದೀವಿ. ಆದರೂ ಬಂದ್ ಮಾಡಿದ ಮೇಲೂ ನಮ್ಮದು ಬೇರೆ ಪುರಸಭಾ ಅಂಗಡಿ, ಪುರಸಭೆ ಈ ಮಲೆನಾಡು ನಾಗರಿಕ ರೈತ ಹಿತರಕ್ಷಣೆ ವೇದಿಕೆಯ ಕಾರ್ಯದರ್ಶಿ ನಾನು, ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿ ನಾನು. ಕಾರ್ಯದರ್ಶಿಯಾಗಿ ನಾನು ದಾಖಲೆಗಳನ್ನ ಬೇಕಾದರೆ ಅವ್ರಿಗೆ ಫೋನ್ ನಂಬರ್ನ ಯಾವಾಗ ಕಾಲ್ ಮಾಡಿ ಹೇಳಿದ್ದೆ ಅಂತ ಹೇಳಿದ್ರೆ ಬೇಕಾದ್ರೆ ನಿಮ್ಗೆ ಸ್ಪಷ್ಟ ಮಾಡಿ ತೋರಿಸ್ತೀನಿ. ಯಾಕಂತ ಹೇಳಿದರೆ 1 ವಾರದ ಮುಂಚೆನೇ ನಾನು ಅವ್ರಿಗೆ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಕೂಡ ಈ ಥರ ತರಬೇಡಿ. ಯಾಕಂತ ಹೇಳಿದರೆ ನೀವು
ಕೊಪ್ಪ ಜನರಿಗೆ ಸಹಾಯ ಮಾಡ್ತಾ ಇದ್ದೀರಾ, ಭಾಳಷ್ಟು ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ನಾಡಿದ್ದು ತಂದು ನಾವು ರೈತರು ಏನು ಬದುಕಿಗಾಗಿ ಹೋರಾಟ ನಡೆಸ್ತಿದ್ದೀವಿ, ಈ ಹೋರಾಟದಲ್ಲಿ ನಿಮ್ಮದು ಕೂಡ ಒಂದು ಅಗತ್ಯ ಇದೆ, ನಿಮ್ಮ ಸಹಾಯ ಕೂಡ ಅಗತ್ಯ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ನಮ್ಗೆ ಸಹಕರಿಸಿ ಅಂತೇಳಿ ಒಂದು ವಾರದ ಮುಂಚೆನೇ ಅವ್ರಿಗೆ ನಾನು ಕೇಳ್ಕೊಂಡಿದ್ದೆ. ಅವ್ರು ಹೇಳಿಲ್ಲ ಅಂತ ಆದರೆ ಅವ್ರ ಎದುರುಗಡೆನೇ ನಾನು ಕೇಳೋದಕ್ಕೂ ಬೇಕಾದ್ರೆ ಇಷ್ಟಪಡ್ತೀನಿ. ಅವ್ರಿಗೆ ಸ್ಪಷ್ಟವಾಗಿ ತಿಳಿಸಲಾಗಿತ್ತು ಒಂದು ವಾರದ ಮುಂಚೆಯೇ. ಅದು ಅಲ್ಲದೆ ನಮ್ಮ ಅಧ್ಯಕ್ಷರ ಹತ್ರನೂ ಕೂಡ ಫೋನ್ ಮಾಡಿಸಿದ್ದೀನಿ. ನಾನು 3 ಸರಿ ಫೋನ್ ಮಾಡಿದ್ದೀನಿ ಅವರಿಗೆ, 1 ಸಲ 2 ಅಲ್ಲ 3 ಸರಿ ಫೋನ್ ಮಾಡಿದ್ದೀನಿ ಅವರಿಗೆ, ಮಾಡಿಸಿದ್ದೀನಿ. ಹಾಗಾಗಿ ಅವರು ಆ ಥರ ಹೇಳೋದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಈಗ ಕೂಡ ಅದನ್ನೇ ಹೇಳ್ತಿರೋದು ನಾವು, ರೈತ ಬೆಳೆದಂಥ ಬೆಳೆ ನಿಜಕ್ಕೂ ಕೂಡ ಭಾಳಷ್ಟು ಕಷ್ಟಪಟ್ಟು ಬೆಳೆದಿರ್ತಾನೆ. ಬೇರೆ ಎಲ್ಲರೂ ಹೋಗಿ ನೀವು ಹಾಕ್ಕೊಳ್ಳಿ, ಬೇರೆ ಎಲ್ಲರೂ ಹೋಗಿ ವ್ಯಾಪಾರ ಮಾಡ್ಕೊಳ್ಳಿ. ಇವತ್ತು ಇಡೀ ಕ್ಷೇತ್ರದ ಜನ ನಮಗೆ ಸಹಕಾರ ಮಾಡಿದ್ದಾರೆ. ಇಡೀ ಕ್ಷೇತ್ರದ ಜನ ಸಹಕಾರ ಮಾಡಿದರೆ ಸ್ಥಳೀಯ ತರಕಾರಿ ಅಂಗಡಿಗಳನ್ನು ಕೂಡ ಮುಚ್ಚಿದ್ದಾರೆ. ನಾವು ಇದರ ಮಲೆನಾಡಿಗರ ಸಮಸ್ಯೆ ಏನು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಹೇಳೋಕೆ ಹೊರಟಿದ್ದೀವಿ. ಅಂಥ ಸಂದರ್ಭದಲ್ಲಿ ಇವರು ಮಾತ್ರ ನಮಗೆ ತೊಂದರೆ ಕೊಟ್ಟರೆ ಭಾಳ ಕಷ್ಟ ಆಗ್ತದೆ. ಇಲ್ಲಿನ ಮಲೆನಾಡಿಗರ ಬದುಕಿನ ಪ್ರಶ್ನೆ, ಮಲೆನಾಡಿಗರ ರೈತನ ಬದುಕಿನ ಪ್ರಶ್ನೆ, ಈ ಬದುಕಿನ ಪ್ರಶ್ನೆ ಅಂತ ಬಂದಾಗ ನಾವೆಲ್ಲರೂ ನಮ್ಮ ಬದುಕು ಮುಖ್ಯ. ಬೇರೆ ಯಾರದ್ದು ವೈಯಕ್ತಿಕ ಹಿತಾಸಕ್ತಿಗಳಿಗಿಂತ ನಮ್ಮ ಬದುಕು ಮುಖ್ಯ, ರೈತರಿಗೆ ಬದುಕು ಮುಖ್ಯ ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಅವರು ಕೂಡ ಸಹಕಾರ ಕೊಡಬೇಕು ಅಂತ ಹೇಳೋದು ನಮ್ಮ ವಿಚಾರ. ಇವತ್ತು ಬಂದಿದೆ ಅಂತ ನಿಮಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಅರ್ಜೆಂಟ್ ಬರಬೇಕಲ್ಲ, ಹಂಗಾಗಿ ಬಸ್ ಇಲ್ಲ, ಬಸ್ ಇಲ್ಲ, ಕಾಯ್ತಾ ಇದ್ದೀರಾ. ಮತ್ತೇನು ಮಾಡ್ತೀರಾ? ಬೈಕ್ ಬರುತ್ತೆ. ಬೈಕ್ ಬರುತ್ತೆ, ಆಟೋ ಗಿಟೋ ಯಾವುದೂ ಇಲ್ಲ? ಇಲ್ಲ, ಯಾವುದೂ ಇಲ್ಲ. ನೀವು ನಾವು ಸೇಮ್ ಅಲ್ಲಿಗೆ ಕುದುರೆಗುಂಡಿ ಹೋಗ್ಬೇಕು, ಬಸ್ ಇಲ್ಲ, ಕಾಯ್ತಾ ಇದ್ದೀರಾ? ಹೌದು. ಅಲ್ಲಿಗೆ ಬಂದಂತ ನಿಮಗೆ ಗೊತ್ತಿತ್ತಾ? ಗೊತ್ತಿತ್ತು, ಆದರೂ ಊರಿಂದ ಬರಬೇಕಾಯ್ತು. ಏನು ಕಾಲೇಜಿಗೆ ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಿ? ಈಗ ಸ್ಕೂಲಿಗೆ ಅಂತ. ಸ್ಕೂಲು ರಜೆ ಇದೆ ಅಂತ ಏನು ಹೇಳಿರಲಿಲ್ವಾ? ಹೇಳಿದ್ದಿಲ್ಲ, ಅದಕ್ಕೆ ಹೋಗಕ್ಕಿತ್ತು, ಅದಕ್ಕೆ ಹೋಗ್ತಿದ್ವಿ. ಈಗ ನೀವು ಬರಕ್ಕೆ ಬಂದಿದ್ದೀರಾ, ವಾಪಸ್ ಹೋಗ್ಲಿಕ್ಕೆ ಪ್ರೈವೇಟ್ ವೆಹಿಕಲ್ ಗಾಡಿ ಇಲ್ಲ, ಅದಕ್ಕೆ ಬೈಕ್ ಬರ್ತದೆ ಈಗ ಬರಲ್ಲ.